ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆರೋಪಿಗಳಿಗೆ ರಾಜ್ಯಾತಿಥ್ಯಕ್ಕೆ ಬ್ರೇಕೇ ಬೀಳುತ್ತಾ ಇಲ್ಲ. ವಿಚಾರಣಾಧೀನ ಕೈದಿಗಳಿಗೆ ಎಲ್ಲ ರೀತಿಯಾದಂತಹ ಫೆಸಿಲಿಟಿಗಳು ಸಿಗುತ್ತಾ ಇದೆ. ಇದರ ಜೊತೆಗೆ ಅಪರಾಧಿಗಳು ಯಾರಿದ್ದಾರೆ ಅವರಿಗೂ ಕೂಡ ಎಲ್ಲ ರೀತಿಯಾದಂತಹ ರಾಜ್ಯಾತಿಥ್ಯ ಸಿಗ್ತಾ ಇದೆ. ಸೆಂಟ್ರಲ್ ಜೈಲಿನಲ್ಲಿ ಉಮೇಶ್ ರೆಡ್ಡಿ ಹೇಗಿದ್ದಾನೆ ಗೊತ್ತಾ? ಸೀರಿಯಲ್ ರೇಪಿಸ್ಟ್ಗೆ ಕೊಟ್ಟಿರುವಂತಹ ಸವಲತ್ತುಗಳನ್ನ ಕೇಳಿದ್ರೆ ಜನ ಒಂದು ಕ್ಷಣ ಬೆಚ್ಚಿ ಬೀಳುತ್ತಾರೆ. ಅದು ಕೂಡ ಒಬ್ಬ ಸೀರಿಯಲ್ ರೇಪಿಸ್ಟ್ಗೆ ಅನೇಕ ರೀತಿಯಾದಂತಹ ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಸಾಲು ವಿವಾದಗಳ ಬಳಿಕವೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ವಾ? ಹಾಗಾದರೆ TV5 ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜ್ಯಾತಿಥ್ಯಕ್ಕೆ ಸಂಬಂಧಪಟ್ಟಂತೆ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಯಿತು. ಕೋರ್ಟ್ ಕೂಡ ಛೀಮಾರಿ ಹಾಕ್ತು. ಇದಾದ ನಂತರವೂ ಕೂಡ ಸ್ವಯಂ ಪ್ರೇರಿತವಾಗಿ ಪ್ರಕರಣಗಳು ಕೂಡ ದಾಖಲಾಯಿತು. ವಿಚಾರಣೆ ನಡೀತು. ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಆದರೂ ಕೂಡ ಈ ರಾಜ್ಯಾತಿಥ್ಯಗಳಿಗೆ ಬ್ರೇಕ್ ಬೀಳ್ತಾ ಇಲ್ಲ. ಕೇಂದ್ರ ಕಾರಾಗೃಹದಲ್ಲಿ ರೇಪಿಸ್ಟ್ ಆಗಿರುವಂತಹ ಉಮೇಶ್ ರೆಡ್ಡಿಗೆ ರಾಜ್ಯಾತಿಥ್ಯ ಸಿಗ್ತಾ ಇದೆ. ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಈ ರೇಪಿಸ್ಟು ಆರಾಮಾಗಿದ್ದಾನೆ. ನಟೋರಿಯಸ್ ಉಮೇಶ್ ರೆಡ್ಡಿಗೆ ಒಂದಲ್ಲ 4 ಹಾಸಿಗೆಗಳನ್ನು ಕೊಡಲಾಗಿದೆ. ಉಮೇಶ್ ರೆಡ್ಡಿ ಇರುವಂತಹ ಒಂದು ಸೆಲ್ನಲ್ಲಿ ಕಿಟಕಿಗೆ ಕರ್ಟನ್ ಕೂಡ ಇದೆ. ಜೈಲಿನಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಕೂಡ ಬಳಕೆ ಮಾಡ್ತಾ ಇದ್ದಾನೆ ಅನ್ನುವಂತಹ ಮಾತುಗಳು ಕೇಳಬರ್ತಾ ಇದೆ. ರಾಜಾರೋಷವಾಗಿ ಫೋನ್ ಮಾಡಿಕೊಂಡು ಮಾತನಾಡ್ತಾ ಇದ್ದಾನೆ ಉಮೇಶ್ ರೆಡ್ಡಿ. ಸಜಾ ಸಿಬ್ಬಂದಿಗಳ ಜೊತೆಗೆ ಸಜಾ ಬ್ಯಾರೆಕ್ನಲ್ಲಿ ಇಟ್ಟಿರುವಂತಹ ಅಧಿಕಾರಿಗಳು 2 ಆಂಡ್ರಾಯ್ಡ್ ಮೊಬೈಲ್ ಫೋನ್ಗಳನ್ನು ಕೊಟ್ಟಿದ್ದಾರೆ. ಕೀಪ್ಯಾಡ್ ಮೊಬೈಲನ್ನು ಕೂಡ ಬಳಕೆ ಮಾಡ್ತಾ ಇದ್ದಾನೆ. ಜೊತೆಗೆ ಈ ಸೆಲ್ನಲ್ಲಿ ಒಂದು TV ವ್ಯವಸ್ಥೆ ಕೂಡ ಅಧಿಕಾರಿಗಳು ಮಾಡಿದ್ದಾರೆ. ಅಂದರೆ ಇದು ಜೈಲಲ್ಲ, ಇದು ಒಂದು ರೀತಿಯಾಗಿ ಆರೋಪಿಗಳು ಅಪರಾಧಿಗಳು ಯಾರಿದ್ದಾರೆ ಅಂಥವರಿಗೆ ಅತಿಥಿ ಗೃಹ ಆಗಿದೆ ಅನ್ನುವಂತಹ ಮಾತುಗಳು ಈಗ ಚರ್ಚೆ ಆಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಅಧಿಕಾರಿಗಳಿಗೆ ದುಡ್ಡು ಕೊಟ್ಟುಬಿಟ್ರೆ ಸಾಕು, ಏನು ಸರ್ವಿಸ್ ಬೇಕ್ರಿ, ಎಲ್ಲ ಸರ್ವಿಸು ಸಿಗತ್ತೆ. ಎಂತಹ ಸರ್ವಿಸ್ ಕೇಳಿದ್ರೂ ಕೂಡ ಜೈಲಲ್ಲಿ ಎಲ್ಲ ರೀತಿಯಾದಂತಹ ಸರ್ವಿಸ್ಗಳನ್ನು ಅಧಿಕಾರಿಗಳೇ ಒದಗಿಸ್ಕೊಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ರೇಪಿಸ್ಟೋ, ಕೊಲೆಗಡುಕನೋ, ಸೀರಿಯಲ್ ಕಿಲ್ಲರೋ ಅಥವಾ ಸೀರಿಯಲ್ ರೇಪಿಸ್ಟೋ ಎಂಥವರಾಗಿದ್ದರೂ ಕೂಡ ಸರಿ, ಅವರಿಗೆ ಏನು ಕೇಳ್ತಾರೆ ಎಲ್ಲ ಫೆಸಿಲಿಟಿಗಳನ್ನು ಕೂಡ ಅಧಿಕಾರಿಗಳು ಮಾಡಿಕೊಡ್ತಾರೆ. ಕರ್ಟನ್ ಬೇಕಾ, ಕರ್ಟನಿಗೆ ಒಂದು ರೇಟು. ಟೀ ಬೇಕಾ, ಟೀಗೆ ಒಂದು ರೇಟು. ಸಿಗರೆಟ್ ಬೇಕಾ, ಸಿಗರೆಟಿಗೆ ಒಂದು ರೇಟು. ಬಿರಿಯಾನಿ ಬೇಕೇನ್ರಿ, ಬಿರಿಯಾನಿಗೂ ಕೂಡ ಸಿಗುತ್ತೆ, ಅದಕ್ಕೂ ಕೂಡ ಒಂದು ರೇಟು. ಮೊಬೈಲ್ ಬೇಕಾ, ಮೊಬೈಲ್ ಕೂಡ ವ್ಯವಸ್ಥೆ ಇದೆ. ಪ್ರತಿಯೊಂದಕ್ಕೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಅದರದ್ದೇ ಆದಂತಹ ಒಂದು ರೇಟ್ ಇದೆ. ಒಂದು ರೇಟ್ ಬೋರ್ಡ್ ಹಾಕಿದ್ದಾರೆ ಅಧಿಕಾರಿಗಳು. ಈ ರೇಟ್ ಬೋರ್ಡ್ಗೆ ತಕ್ಕಂತೆ ಆ ದುಡ್ಡು ಕೊಟ್ಟರೆ ಸಾಕು, ಆ ಫೆಸಿಲಿಟಿಗಳು ಎಲ್ಲವೂ ಕೂಡ ಈ ಆನ್ಲೈನ್ನಲ್ಲಿ ಹೋಮ್ ಡೆಲಿವರಿ ಸರ್ವಿಸ್ ಯಾವ ರೀತಿ ಕೇಳ್ತೀವಿ ಅದೇ ರೀತಿಯಾಗಿ ಇಲ್ಲಿ ಸೆಲ್ ಡೆಲಿವರಿ ಸರ್ವಿಸ್ ನಡೀತಾ ಇದೆ. ಸೆಲ್ನಲ್ಲಿ ಮೊಬೈಲ್ ಬೇಕಾ, TV ಬೇಕಾ, ಕರ್ಟನ್ ಬೇಕಾ, ಬೆಡ್ಶೀಟ್ ಬೇಕಾ, ಬೆಡ್ ಬೇಕಾ, ಏನ್ರಿ ಬೇಕು, ಎಲ್ಲ ರೀತಿಯಾದಂತಹ ಫೆಸಿಲಿಟಿಗಳು ಸಿಗ್ತಾ ಇದೆ. ಆರಾಮಾಗಿ ಮೋಜು ಮಸ್ತಿ ಮಾಡಿಕೊಂಡು ತಿನ್ಕೊಂಡು ಉಣ್ಕೊಂಡು ಏನೋ ಮಾವನ ಮನೆಗೆ ಬಂದಿದ್ದೀವಿ ನಾವು ಅನ್ನೋ ರೀತಿಯಲ್ಲಿ ಕೈದಿಗಳು ಪೋಸ್ ಕೊಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಏನೋ ಮಾವನ ಮನೆಗೆ ಬೀಗತನಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಬೀಗರ ರೀತಿಯಲ್ಲಿ ಆರೋಪಿಗಳು ಅಪರಾಧಿಗಳು ಆರಾಮಾಗಿ ಎಲ್ಲ ಫೆಸಿಲಿಟಿಗಳನ್ನು ಪಡ್ಕೊಂಡು ಆರಾಮಾಗಿರುವಂತಹ ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ನೀವು ಒಂದೇ ನೀವು ಮೊದಲೇ ನಿಮ್ಗೆ ನಾವು ಅಂತ ಸೇರಿಸ್ಕೊಳ್ಳೋದು ಯಾಕೆ ನಾವು ಸೇರಿಸ್ಕೊಳ್ಳೋದು ನಿಮ್ಗೆ ಪ್ರಾಬ್ಲಮ್ ಏನಿಲ್ಲ, ಸುಮ್ಮನೆ ಒಂದು ಕೊರಿತಾ ಇದ್ದೀನಿ. ಏನು ಆಯೋಗ ಯಾರು ಮಾತಾಡೋ ಸಮಾಧಾನ ನೀವು ಒಂದೇ ನಮ್ಗೆ. ನೀವು ಮೊದಲೇ ನಾವು ಅಂತ
ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಇದನ್ನು ನೋಡಿದ್ರೆ ರಾಜ್ಯದ ಜನ ನಿಜವಾಗ್ಲೂ ಬೆಚ್ಚಿ ಬೀಳ್ತಾರೆ. ಇದೇನು ಪರಪ್ಪನ ಅಗ್ರಹಾರ ಜೈಲ, ಅಪರಾಧಿಗಳನ್ನು ಆರೋಪಿಗಳನ್ನು ಇಡುವಂತಹ ಒಂದು ಜೈಲ ಅಥವಾ 5 ಸ್ಟಾರ್ ಹೋಟೆಲ್ಲ ಅನ್ನುವಂತಹ ಪ್ರಶ್ನೆ ಎಲ್ರಿಗೂ ಕೂಡ ಎದುರಾಗುತ್ತೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ನಾವು ಆನ್ಲೈನಲ್ಲಿ ಅಥವಾ ಯಾವುದೋ ಒಂದು ಲಾಡ್ಜ್ನಲ್ಲಿ ರೂಮ್ ಸರ್ವಿಸ್ ಕೇಳ್ತೀವಿ, ಅದೇ ರೀತಿಯಲ್ಲಿ ಇಲ್ಲಿ ಏನು ಜೈಲಾಧಿಕಾರಿಗಳಿದ್ದಾರೆ, ಅವರೂ ಕೂಡ ಅಪರಾಧಿಗಳಿಗೆ ಆರೋಪಿಗಳಿಗೆ ಎಲ್ಲ ರೀತಿಯಾದಂತಹ ಸರ್ವಿಸ್ಗಳನ್ನು ವಿತ್ GST ಟ್ಯಾಕ್ಸ್ನ ರೂಪದಲ್ಲಿ ಏನಾದರೂ ಕೊಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಮೊಬೈಲು ಮತ್ತೊಂದು ಮಗದೊಂದು ಅಂತ ಆರಾಮಾಗಿ, ಮತ್ತೊಂದೆಡೆ TV, ಕರ್ಟನ್ನು, ಬೆಡ್ಡು, ಬೆಡ್ಶೀಟು ಪ್ರತಿಯೊಂದನ್ನು ಕೂಡ ಕೊಟ್ಟು ಎಲ್ಲ ರೀತಿಯಾದಂತಹ ಫೆಸಿಲಿಟಿಗಳನ್ನು ಒದಗಿಸ್ಕೊಡ್ತಾ ಇದ್ದಾರೆ ಅಂತಂದರೆ ಸಹಜವಾಗಿ ಇದನ್ನು ನೋಡಿದಂತಹ ಜನರಿಗೆ ಆಘಾತ ಎದುರಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಇದೇನು ಪರಪ್ಪನ ಅಗ್ರಹಾರ ಜೈಲ ಅಥವಾ ಯಾವುದಾದ್ರೂ ಒಂದು ರೆಸಾರ್ಟಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ. ನಾವೆಲ್ಲರೂ ಮೊಬೈಲ್ನಲ್ಲಿ ಏನಾದರೂ ಬುಕ್ ಮಾಡಬೇಕಾದ್ರೆ ಆನ್ಲೈನ್ನಲ್ಲಿ ಸರ್ವಿಸ್ ಸಿಗುತ್ತೆ, ಈಸಿಯಾಗಿ ಆಕ್ಸೆಸಬಲ್ಲು. ಮತ್ತೊಂದೆಡೆ ಯಾವುದಾದ್ರೂ ಲಾಡ್ಜ್ನಲ್ಲೂ ಕೂಡ ರೂಮ್ ಸರ್ವಿಸ್ ಸಿಗುತ್ತೆ. ಅದೇ ರೀತಿ ಪರಪ್ಪನ ಅಗ್ರಹಾರದಲ್ಲೂ ಕೂಡ ಸಿಗ್ತಾ ಇದೆಯಾ? ಬ್ಯಾಕ್ ಟು ಬ್ಯಾಕ್ ಇದೆಲ್ಲ ಹೊರಗಡೆ ಬರ್ತಾ ಇದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ವಾ, ಹೇಗೆ ಅಂತ? ಒಬ್ಬ ಅಪರಾಧ ಮಾಡಿ ಹೋದಂತ ಇಲ್ಲ ಆ ಅಪರಾಧ ಹೊತ್ತು ಹೋದಂತ ಕೈದಿಗಳೇನಿರ್ತಾರೆ ಅಂತವ್ರನ್ನ ಬದಲಾವಣೆ ಮಾಡಿ ಅಲ್ಲಿಂದ ವಾಪಸ್ ಈ ಸಮಾಜದ ಕಾನೂನು ಅಡಿಯಲ್ಲಿ ಬದುಕಲಿಕ್ಕೆ ತಿದ್ದಿ ಕಳಿಸುವಂತಹ ಜಾಗ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದನ್ನ ನೋಡ್ತಾ ಹೋದ್ರೆ ಭ್ರಷ್ಟ ಅಧಿಕಾರಿಗಳಿಂದಾಗಿ ಅದು ಸಂಪೂರ್ಣವಾಗಿ ರೆಸಾರ್ಟ್ ಮಾದರಿಯಲ್ಲಿ ಆಗಿರುವಂತದ್ದು. ಸೊ ಅದಕ್ಕೆ ಉದಾಹರಣೆ ಅನ್ನಂತೆ ಈಗ ನಾವೇನು ದೃಶ್ಯಾವಳಿಗಳನ್ನ ನೋಡ್ತಾ ಇದೀವಿ, ಒಂದಿಷ್ಟು ದೃಶ್ಯಾವಳಿಗಳನ್ನ ಈಗಾಗ್ಲೇ ಕೆಲವರು ವಿಡಿಯೋಗಳನ್ನ ಮಾಡಿ ವೈರಲ್ ಮಾಡಿರುವಂತದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಂದ್ರೆ ಕೊಲೆ ಯತ್ನ, ಕಳ್ಳತನ, ಕಿಡ್ನಾಪಿಂಗ್, 10 ಟೆರರಿಸ್ಟ್ಗಳಿರ್ಬೋದು. ಸೊ ಈಗ ಹಂತವಾಗಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಏನಿದ್ದಾರೆ ಎಲ್ಲಾ ರೀತಿಯ ಸಜಾ ಕೈದಿಗಳು ಜೊತೆಗೆ ವಿಚಾರಣಾಧೀನ ಕೈದಿಗಳು ಎಲ್ರೂ ಕೂಡ ಅಲ್ಲಿ ಇರುವಂತದ್ದು. ಸೊ ಅಲ್ಲಿ ಎಲ್ರಿಗೂ ಏನು ಬದಲಾವಣೆಯನ್ನ ಮಾಡಿ ವಾಪಸ್ ಬರಬೇಕಾಗತ್ತೆ, ಇಲ್ಲ ನ್ಯಾಯಾಲಯ ಅವರಿಗೆ ಹೊರಿಸಿರುವ ಶಿಕ್ಷೆ ಏನಿರುತ್ತೆ ಆ ಶಿಕ್ಷೆಯನ್ನ ಅನುಭವಿಸಿ ಹೊರಬರ್ಬೇಕಾಗತ್ತೆ. ಅದ್ರಲ್ಲಿ ಪ್ರಮುಖವಾಗಿ ದೇಶದಾದ್ಯಂತ ಅಂದ್ರೆ ಸುದ್ದಿ ಆದಂತ ಪ್ರಕರಣಗಳೇನಿರುತ್ತೆ, ಇದು ಉದಾಹರಣೆಗೆ ಉಮೇಶ್ ರೆಡ್ಡಿ ಇರ್ಬೋದು. ಸುಮಾರು 18 ಪ್ರಕರಣಗಳಲ್ಲಿ ಆತನ ವಿರುದ್ಧ ಏನು ಪ್ರಕರಣ ದಾಖಲಾಗಿತ್ತು ಮತ್ತು ಸಜಾ ಶಿಕ್ಷೆ ಆಗಿತ್ತು. ಮರಣದಂಡನೆಗೂ ಕೂಡ ಆತ ಗುರಿಯಾಗಿದ್ದ. ಕೊನೆಗೆ ಕ್ಷಮಾದಾನವನ್ನು ಪಡ್ಕೊಂಡು 30 ವರ್ಷಗಳ ಶಿಕ್ಷೆಗೆ ಗುರಿಯಾದಂತದ್ದು ಇರ್ಬೋದು. ಶಂಕಿತ ಉಗ್ರರುಗಳನ್ನ ತೆಗೆದುಕೊಂಡು ಹೋಗ್ಬಿಟ್ಟಿರುವಂತದ್ದು. ಅದ್ರ ಇತ್ತೀಚೆಗೆ ಏನು ರಣ್ಯಾರಾವ್ ಪ್ರಕರಣ ಏನಿತ್ತು, ರಣ್ಯಾರಾವ್ ಪ್ರಕರಣದಲ್ಲೂ ಕೂಡ ಹಂಗೆ ಆಗಿರುವಂತದ್ದು. ಇನ್ನು ತರುಣ್ ಕೊಂಡಾರ್ ಇರ್ಬೋದು, ಸಿನಿಮಾ ನಟ. ಹೀಗೆ ಪ್ರಮುಖವಾಗಿ ಮತ್ತು ದೇಶದಾದ್ಯಂತ ಸುದ್ದಿ ಆದಂತ ಪ್ರಕರಣಗಳಾದ ಆರೋಪಿಗಳೇನಿದ್ದಾರೆ ಎಲ್ರೂ ಕೂಡ ಐಷಾರಾಮಿ ಬದುಕನ್ನ ಅಲ್ಲಿನ ಜೈಲು ಅಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಬಯಲಾಗ್ತಿರುವಂತದ್ದು. ಎಲ್ಲ ಒಂದ್ ಕಡೆ ಇಂತಹ ಘಟನೆಗಳು ಬೆಳಕಿಗೆ ಬಂದಾಗ ಹಿರಿಯ ಅಧಿಕಾರಿಗಳು ಕೇವಲ 2 ಜನ ಕಾನ್ಸ್ಟೇಬಲ್ಸ್ ಗಳು ಏನಿರ್ತಾರೆ ಅಂತವ್ರನ್ನ ಇವರು ಅಮಾನತ್ ಮಾಡುವಂತದ್ದು, ನಾವು ಕ್ರಮವನ್ನ ಕೈಗೊಂಡಿದೀವಿ ಅಂತ ಹೇಳುವಂತದ್ದು, ಇಲ್ಲ ಯಾವ್ದೋ ಒಬ್ಬ ಜೈಲಾಧಿಕಾರಿನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ಬಿಟ್ರೆ ಮುಗೀತು ಅಂತೇಳಿ ಸರ್ಕಾರ ಕೂಡ ಅದರಿಂದ ತಲೆ ತೊಳ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇರುತ್ತೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಆಗುವಂತದ್ದು ಏನಂತ ಹೇಳಿದ್ರೆ, ಇಂತಹ ವಿಡಿಯೋಗಳನ್ನ ನೋಡಿದಾಗ ಅಲ್ಲಿ ಎಂತ ಮಟ್ಟದ ಅಂದ್ರೆ ಯಾವ ಮಟ್ಟದ ಸುಧಾರಣೆ ಆಗ್ಬೇಕು, ಜೈಲಿಗೆ ಕೊಟ್ಟಿರುವಂತ ಸರ್ಕಾರದಿಂದ ಸೌಲಭ್ಯಗಳನ್ನ ಸರಿಯಾಗಿ ಅಧಿಕಾರಿಗಳು ಯಾಕೆ ಬಳಕೆಯನ್ನ ಮಾಡ್ತಾ ಇಲ್ಲ. ಸೊ ಒಂದ್ ವೇಳೆ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಸರಿಯಾದ ರೀತಿ ಕೆಲಸವನ್ನ ಮಾಡ್ತಿಲ್ಲ ಅಂದ್ರೆ ಸರ್ಕಾರ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಇಡೀ ಜೈಲನ್ನ ಮಾನಿಟರಿಂಗ್ ಮಾಡ್ಲಿಕ್ಕೆ ಇವರ ಜೊತೆಗೆ ಅಂದ್ರೆ ಇವ್ರನ್ನು ಅಧಿಕಾರಿಗಳು ಸೇರಿದಂತೆ ಕೈದಿಗಳು ಸೇರಿದಂತೆ ವಿಚಾರಣಾಧೀನ ಕೈದಿಗಳು ಸೇರಿದಂತೆ ಎಲ್ಲರನ್ನು ಕೂಡ ಮಾನಿಟರಿಂಗ್ ಅನ್ನ ಮಾಡ್ಲಿಕ್ಕೆ ಒಂದು ಇಂಗನ್ನ ಇವರು ಹಾಕ್ಬೇಕಾಗತ್ತೆ, ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಅದನ್ನ ಮಾಡು ಕೂಡ ಇಂತಹ ಘಟನೆಗಳು ನಡೆದ್ರೆ ಅದಕ್ಕೆ ನೇರವಾಗಿ ಇಲ್ಲಿನ ಅಧಿಕಾರಿಗಳು ಅದರ
ಜೊತೆಗೆ ಅಲ್ಲಿ ಈ ಭದ್ರತೆಯಲ್ಲಿ ಇರುವಂತಹ ಅಧಿಕಾರಿಗಳೇನಿರ್ತಾರೆ ಅವ್ರನ್ನ ವಿರುದ್ಧ ಅಂದ್ರೆ ಸೇವೆಯಿಂದ ವಜಾಗೊಳಿಸುವಂತ ಕೆಲಸಗಳಾದ್ರೆ ಇಂಥವೆಲ್ಲದೂ ಕೂಡ ಏನು ಬ್ರೇಕ್ ಬೀಳ್ಬೋದು. ಇಲ್ಲ ಅಂತ ಹೇಳಿದ್ರೆ 4 ದಿನ ಅಮಾನತು ಮಾಡ್ತಾರೆ ಮತ್ತು ವಾಪಸ್ ಅವನ್ನ ತೆಗೆದುಕೊಳ್ಳುವಂತ ಕೆಲಸ ಆಗತ್ತೆ. ಜೈಲಿಲ್ಲ ಅಂದ್ರೆ ಬೇರೆ ಎಲ್ಲಾದ್ರೂ ಇನ್ನೊಂದು ಕಡೆ ಇವ್ರು ಹೋಗಿ ಡ್ಯೂಟಿಯನ್ನ ಕೊಡ್ತಾರೆ. ಸೊ ಇಲ್ಲೂ ಕೂಡ ವಿಡಿಯೋಗಳು ಅದೇ ರೀತಿಯಾಗಿ ಹೊರ ಬಂದಿರುವಂತದ್ದು. ಇತ್ತೀಚಿನ ಎಕ್ಸಾಂಪಲ್ ಕೊಡೋದಾದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಏನಿದ್ದಾನೆ ದರ್ಶನ್, ಈತನಿಗೆ ಕೇವಲ ಒಂದು ಹಾಸಿಗೆ ದಿಂಬು ಕೊಡ್ಲಿಕ್ಕೆ ಕೋರ್ಟ್ ಮೆಟ್ಲು ಹತ್ತಬೇಕಾಯ್ತು. ಅವರು 16 ಬಾರಿ ನ್ಯಾಯಾಲಯದಲ್ಲಿ ಆರ್ಗ್ಯುಮೆಂಟ್ ಕೂಡ ಆಗ್ಬೇಕಾಗಿತ್ತು. ಆದ್ರೂ ಕೂಡ ಇನ್ನೂ ಅವ್ರಿಗೊಂದು ಹಾಸಿಗೆ ದಿಂಬು ಸರಿಯಾದ ರೀತಿಯ ಸೌಲಭ್ಯವನ್ನು ಕೊಡ್ಲಿಲ್ಲ. ಆದ್ರೆ ಇಲ್ಲಿ ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡಿದಂತವ್ರಿದ್ದಾರೆ. ಸೊ ಸಮಾಜಕ್ಕೆ ಮಾರಕವಾದಂತ ಆರೋಪಿಗಳು ಅಪರಾಧಿಗಳು ಕೂಡ ಇಲ್ಲಿದ್ದಾರೆ. ಸೊ ಅಂತವ್ರಿಗೆ ಇವರು ಜೈಲಿನಲ್ಲಿ ಅಡಿಗೆ ಮಾಡ್ಕೊಳ್ಳಿಕ್ಕೆ ಅವ್ರು ಬೇಕಾದ ಫುಡ್ ಬರುತ್ತೆ, ಆಂಡ್ರಾಯ್ಡ್ ಮೊಬೈಲ್ಗಳು ಸಿಗುತ್ತೆ, ಬೇಕಾದವ್ರಿಗೆ ಫೋನ್ ಮಾಡ್ತಾರೆ, ಚಾಟ್ ಮಾಡ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಸೇಫ್ ಆಗಿ ನಾವು ಒಂದ್ ಕಡೆ ಇದ್ದೀವಿ, ನಮ್ಗೆ ಯಾರ ಶತ್ರುಗಳ ಕಾಟ ಈಗ ಇಲ್ಲ. ಈಗ ಈಗ ಸಂತೋಷ್ ಪಟೇಲ್, ನಮಗೆ ಎದುರಾಗ್ತಾ ಇರುವಂತಹ ಪ್ರಶ್ನೆ ಏನಂದ್ರೆ, ಈ ರೇಪಿಸ್ಟ್ಗಳು, ಕೊಲೆಗಡುಕರು, ಸಮಾಜಘಾತುಕರು, ದೇಶದ್ರೋಹಿಗಳು ಇಂಥವ್ರು ಯಾರಿದ್ದಾರೆ ಜೈಲಲ್ಲಿ ಈ ರೀತಿ ಫೆಸಿಲಿಟಿಗಳು ಸಿಕ್ಕಾಗ ಅವರ ಆತ್ಮಸ್ಥೈರ್ಯ ಇನ್ನಷ್ಟು ಜಾಸ್ತಿಯಾಗಿ ಇವರಿಂದ ಅಪರಾಧಕ್ಕೆ ಯಾರು ಬಲಿಪಶು ಆಗಿರ್ತಾರೆ ಅಂಥವರ ಆತ್ಮಸ್ಥೈರ್ಯ ಕುಗ್ಗುತ್ತಾ ಇದೆಯಾ? ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಇದಕ್ಕೆ ಕಂಪ್ಲೀಟಾಗಿ ಫುಲ್ ಸ್ಟಾಪ್ ಇಡೋದಕ್ಕೆ ಮುಂದಾಗ್ತಾರಾ ಮುಂದಿನ ದಿನಗಳಲ್ಲಿ? ಅಧಿಕಾರಿಗಳು ಎಚ್ಚೆತ್ಕೊಂಡು ಏನೋ ಮಾಡ್ಬಿಡ್ತಾರೆ ಅಂತ ನಾವು ನೀವು ಹೇಳಕ್ ಆಗೋದಿಲ್ಲ. ಅಧಿಕಾರಿಗಳು ಅದನ್ನ ಮಾಡಬೇಕು, ಅದನ್ನ ಮಾಡಿಸ್ಬೇಕು ಸರ್ಕಾರ. ಸೊ ಇವರು ನೆಪ ಮಾತ್ರಕ್ಕೆ ಇಲ್ಲ ನಾವು ಹಾಗ್ ಮಾಡ್ತೀವಿ, ಇವ್ರನ್ನ ಅಮಾನತ್ ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡ್ಬಿಡ್ತೀವಿ ಅಂತ ಹೇಳ್ಕೊಂಡು ಓಡಾಡ್ತಾರೆ ಬಿಟ್ರೆ ಸೊ ಅದನ್ನ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇಲ್ಲ. ನಾನು ಮೊದ್ಲೇ ನಿಮ್ಗೆ ಸ್ಪಷ್ಟಪಡಿಸಿದೆ, ಇದಕ್ಕೆ ಇವ್ರನ್ನ ಮಾನಿಟರಿಂಗ್ ಮಾಡುವಂತ ಒಂದು ಹೊಸ ಸೆಲ್ ಅನ್ನು ಹುಟ್ಟಾಕ್ಬೇಕಾಗುತ್ತೆ ಸಂಪೂರ್ಣವಾಗಿ. ಅದು ಅಧಿಕಾರಿಗಳ ನೇತೃತ್ವದಲ್ಲಾದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಯಾಕಂದ್ರೆ ಕೆಲ ಹಂತದ ಸಿಬ್ಬಂದಿಗಳಿಗೆ ಯಾವುದೇ ರೀತಿಯಾಗಿ ಅವ್ರಿಗೆ ಅಧಿಕಾರಗಳು ಇರೋದಿಲ್ಲ. ಮೇಲಧಿಕಾರಿಗಳು ಏನ್ ಹೇಳ್ತಾರೆ ನಾವು ಅದನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಸೊ ಅಧಿಕಾರಿಗಳ ಮಟ್ಟದಲ್ಲೇ ಅದನ್ನ ಮೇಲ್ವಿಚಾರಣೆಯನ್ನ ಮಾಡ್ಲಿಕ್ಕೆ ಮಾನಿಟರಿಂಗ್ ಸೆಲ್ಗಳನ್ನ ಮಾಡಿ 24 ಗಂಟೆ ಅವರೇ ಮಾನಿಟರಿಂಗ್ ಮಾಡಿದ್ರೆ ಇಂಥದ್ದು ಆಗಲ್ಲ. ಅದ್ರ ಜೊತೆಗೆ ಇನ್ನ ಟೆಕ್ನಾಲಜಿಯನ್ನ ಬಳಸ್ಕೊಳ್ಬೇಕಾಗತ್ತೆ. ಸೊ ಈಗ ಬೇರೆ ಬೇರೆ ರಾಷ್ಟ್ರ ಮಟ್ಟದ ಕೆಲ ಜೈಲುಗಳನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಅಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಮೂವ್ಮೆಂಟ್ ಮಾಡಿದ್ರೆ ಸಾಕು, ಆ ಮೂವ್ಮೆಂಟ್ ಮಾಡಿದಾಗ ಅಲ್ಲಿ ಅಂದ್ರೆ ಅಲ್ಲಿಂದ ಸೆಲ್ಲಿಂದ ಹೊರ ಬರೋದಿರ್ಬೋದು, ಓಡಾಡೋದಿರ್ಬೋದು, ಇಲ್ಲ ಬೇರೆ ಯಾರಾದ್ರೂ ಎಂಟ್ರಿ ಆಗದೆ ಇಲ್ಲ ಯಾರಾದ್ರೂ ಎಕ್ಸಿಟ್ ಆದ್ರೆ ಪ್ರತಿಯೊಂದು ಕೂಡ ಆ ಒಂದು ಟೆಕ್ನಿಕಲ್ ಏನ್ ಬಳಸ್ತಾರೆ. ಸೊ ಯಾಂತ್ರಿಕವಾಗಿ ಅಲ್ಲಿನ ರೋಬೋಟಿಕ್ ಗಳಿರ್ಬೋದು, ಮಷಿನ್ ಗಳಿರ್ಬೋದು, ಮೂವ್ಮೆಂಟ್ ಆದ ತಕ್ಷಣ ಇವ್ರಿಗೆ ಅಲರ್ಟ್ ಮಾಡುವಂತ ಕೆಲಸಗಳನ್ನು ಕೂಡ ಮಾಡುತ್ತೆ. ಆ ರೀತಿಯಾದ ಒಂದು ಟೆಕ್ನಾಲಜಿಯನ್ನಾದ್ರೂ ಇವರು ಬಳಸ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆಗೆ ಮೊಬೈಲ್ ಒಳಗಡೆ ಜಾಮರ್ಗಳನ್ನ ಹಾಕಿದ್ರು ಕೂಡ ಅಲ್ಲೂ ಕೆಲವು ಅಪ್ಲಿಕೇಶನ್ಗಳನ್ನ ಬಳಸ್ಕೊಂಡು ಇವರು ಆ ಮೊಬೈಲ್ ಜಾಮರ್ನೇ ಹ್ಯಾಕ್ ಮಾಡ್ಕೊಂಡು ಅದನ್ನ ಬಳಸ್ತಾರೆ ಅಂತ ಹೇಳಿದ್ರೆ ಇವರು ಒಳಗೆ ಕೂತ್ಕೊಂಡು ತಮ್ಮ ವಿರೋಧವಾಗಿ ಕಂಪ್ಲೇಂಟ್ ಕೊಟ್ಟವ್ರು ಏನಿರ್ತಾರೆ, ಇವರಿಂದ ಏನು ಶೋಷಣೆಗೊಳಗಾದವರು, ದೌರ್ಜನ್ಯಕ್ಕೊಳಗಾದವರು, ಇಲ್ಲ ತಮ್ಮ ಮನೆಯಲ್ಲಿ ಯಾರನ್ನೋ ಪ್ರಾಣವನ್ನ ಕಳ್ಕೊಂಡಂತವ್ರು ಯಾರು ಇರ್ತಾರೆ ಇವರ ವಿರುದ್ಧ ದೂರು ಕೊಡ್ಲಿಕ್ಕೆ ಮುಂದಾಗ ಭಯವನ್ನು ಪಡ್ಬೇಕಾಗತ್ತೆ, ಕೋರ್ಟ್ಗೆ ಹೋಗ್ಲಿಕ್ಕೆ ಭಯ ಪಡಿಸ್ತಾ ಇರ್ತಾರೆ. ಅಂದ್ರೆ ಬೆದರಿಕೆಗಳನ್ನ ಹಾಕುವಂಥದ್ದು, ಸಾಕ್ಷಿ ನಾಶವನ್ನ ಮಾಡುವಂಥದ್ದು, ಇಂಥ ಕೆಲಸಗಳಿಗೆ ಒಂದು ಕಡೆ ಬಳಸ್ಕೊಳ್ಳುವಂಥದ್ದು. ಮತ್ತೊಂದು ಕಡೆ ಇವರು ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡುವಂತವ್ರು ಕೂಡ ಇದ್ದಾರೆ. ಅಲ್ಲಿ ಅವ್ರಿಗೆ ಬೇಕಾಗಿರುವಂತ ಎಲ್ಲಾ ಸೌಲಭ್ಯ ಏನು ಒಂದು ರೆಸಾರ್ಟ್ ಅಲ್ಲಿ ನಮ್ಗೆ ಹೋದ ತಕ್ಷಣ ಸಿಗುತ್ತೆ, ಏನು ಸರ್ವಿಸ್ ಅಪಾರ್ಟ್ಮೆಂಟ್ ಅಂತ ನಾವೇನ್ ಹೇಳ್ತೀವಿ, ಆ ರೀತಿಯ ಎಲ್ಲಾ ರೀತಿಯ ಸೌಲಭ್ಯಗಳು ಸಿಗ್ತಾ ಇರುವಂತದ್ದು ನಿಜಕ್ಕೂ ಒಂದು ಕಡೆ ಇದು ದುರಂತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನ್ ಮಾಡ್ತಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಅನ್ನೋದು ಪ್ರಶ್ನೆ. ಕೇವಲ ನೀವು ಅಲ್ಲಿ ಜೈಲಿನಲ್ಲಿ ಚೆಕ್ ಮಾಡಿ ಒಳಗ್ ಹೋಗುವಂತ ಒಂದು ಸಿಬ್ಬಂದಿಗಳನ್ನ ಮೇಲೆ ದೂರ್ತೀರಾ. ಗೃಹ ಸಚಿವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತ ಕ್ರಮವನ್ನು ಕೈಗೊಳ್ಬೇಕಾಗುತ್ತೆ. ಪ್ರತಿ ಬಾರಿ ಅಧಿಕಾರಿಗಳಿರ್ಬೋದು ಇಲ್ಲ ಗೃಹ ಸಚಿವರುಗಳಿರ್ಬೋದು ಕ್ಯಾಮ್ರಾ ಮುಂದೆ ಬಂದಾಗ ಇಲ್ಲ ಅಧಿಕಾರವನ್ನು ವಹಿಸ್ಕೊಂಡಾಗ ನಾವ್ ಹಾಗ್ ಮಾಡ್ಬಿಡ್ತೀವಿ, ನಾವ್ ಹೀಗ್ ಮಾಡ್ಬಿಡ್ತೀವಿ, ಪೊಲೀಸರಿಗೆ ಆ ರೀತಿಯಾಗಿ ವಾರ್ನಿಂಗ್ ಕೊಟ್ಟಿದೀವಿ ಅಂತ ಹೇಳಿ ಸ್ಟೋರಿಗಳನ್ನ ಹೇಳಿ ಹೋಗ್ತಾರೆ ಬಿಟ್ರೆ ಇದು ಸುಮಾರು ನಾವು ನೋಡ್ದಾಗಿಂದನೂ ಕೂಡ ಇಂತಹ ಇದಕ್ಕೆ ಯಾವುದೇ ರೀತಿಯ ಬದಲಾವಣೆಗಳು ಆಗ್ತಾನೆ ಇಲ್ಲ. ಜೈಲಿನಲ್ಲಿ ಮೊಬೈಲ್ ಸಿಗ್ತಾನೆ ಇರುತ್ತೆ, ಗಾಂಜಾ ಸಿಗುತ್ತೆ, ಕೊಕೇನ್ ಸಿಗುತ್ತೆ, ಬೇಕಾದಂತ ಫೆಸಿಲಿಟಿಗಳು ಸಿಗುತ್ತೆ, ಅವರೇ ಸ್ವಂತ ಅಡಿಗೆಯನ್ನ ಮಾಡ್ಕೊಳ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಅದ್ರಲ್ಲೂ ಹಣ ಮಾಡಕ್ ನಿಂತ್ಬಿಟ್ಟಿದ್ದಾರೆ ಅಧಿಕಾರಿಗಳು ಅಂತ. ಇವ್ರಿಗೆ ಬೇಕಾದ ಅಡಿಗೆಯನ್ನ ಅವರವರೇ ಮಾಡ್ಕೊಳ್ಳೋದ್ರಿಂದ ಸಜಾ ಕೈದಿಗಳು, ವಿಚಾರಣಾಧೀನ ಕೈದಿಗಳು ಸರ್ಕಾರದಿಂದ ಬರುವಂತ ಹಣಕಾಸು ಏನಿರುತ್ತೆ ಅದರಲ್ಲಿ ಬೇಕಾದಷ್ಟು ಮಾತ್ರ ಅಡಿಗೆಯನ್ನ ಮಾಡ್ತಾರೆ, ಉಳಿದಿದ್ದನ್ನ ಹಾಗೆ ಹಣವನ್ನ ಉಳಿಸ್ಕೊಳ್ಳುವಂತ ಕೆಲಸಗಳನ್ನ ಆಗ್ತದೆ. ಅದರ ಲೆಕ್ಕವನ್ನ ಮಾತ್ರ ಇವರು ರಾಮನ ಲೆಕ್ಕ, ಕೃಷ್ಣನ ಲೆಕ್ಕ ಅಂತ ಆ ರೀತಿಯಾಗಿ ತೋರಿಸ್ಕೊಳ್ತಾ ಇದ್ದಾರೆ ಅಂತ ಅನುಮಾನಗಳಿರುವಂತದ್ದು. ಇದರಿಂದ ಆಚೆಗೆ ಪ್ರಮುಖವಾಗಿ ನಾವು ಯೋಚನೆ ಮಾಡಬೇಕಾಗಿರುವಂತದ್ದು ಇಂಥ ಸಮಾಜಘಾತಕ ಶಕ್ತಿಗಳನ್ನ
ತಡೆ ಹಾಕೋದೇಕೆ, ಇವರು ಬಲಿ ಹಾಕೋದೇಕೆ, ಇವ್ರನ್ನ ಪರಿವರ್ತನೆ ಮಾಡುವುದಾದ್ರೆ ಹೇಗೆ ಅಧಿಕಾರಿಗಳೇ ಅವ್ರ ಜೊತೆ ನಿಂತ್ಕೊಂಡು ಸಾಥ್ ಕೊಟ್ಟು ಇವರು ಈ ರೀತಿಯಾಗಿ ಅವ್ರಿಗೆ ಬೇಕಾಗಿರೋ ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಪರಪ್ಪನ ಅಗ್ರಹಾರ ಏನಿದೆ ಇದೊಂದು ರೀತಿಯ ರೆಸಾರ್ಟ್ ಮಾದರಿ. ಎಲ್ರು ಹೋಗಿ ಹೊರಗಡೆ ಪ್ರಾಣ ಭಯ ಇರುವಂತವ್ರು ಹೋಗಿ ಅಲ್ಲಿ ನಾನು ಸೇಫ್ ಆಗಿರ್ತೀನಿ, ಬೇಕಾದಾಗ ಹೊರಗಡೆ ಬರ್ತೀನಿ, ಹೆಂಡತಿ ಮಕ್ಳು ಬರ್ತಾರೆ ಅಲ್ಲೊಂದ್ ಕಡೆ ರೂಮ್ ಅಲ್ಲಿ ಕೂರ್ಸ್ಕೊಂಡು ಮಾತಾಡ್ತೀನಿ, ಬಂದಾಗ ಒಂದಿಷ್ಟು ಅಧಿಕಾರಿಗಳಿಗೆ ಹಣ ಕೊಟ್ರೆ ಸಾಕು, ಯಾರು ಬೇಕಾದ್ರೂ ಬಂದು ಭೇಟಿಯನ್ನ ಮಾಡಬಹುದು ಅನ್ನೋ ಒಂದು ಅಹಂಕಾರ, ಅಹಮ್ಮು, ಅಧಿಕಾರಿಗಳ ಭ್ರಷ್ಟಾಚಾರವೇ ಇದಕ್ಕೆಲ್ಲರೂ ಕೂಡ ಪ್ರಮುಖ ಕಾರಣವಾಗಿರುವಂತದ್ದು. ಹೀಗಾಗಿ ಬೇರೆ ಬೇರೆ ಅಂದ್ರೆ ಇತ್ತೀಚೆಗೆ ಪರಪ್ಪನ ಅಗ್ರಹಾರದ ಮೇಲೆ ರೈಡ್ ಆದಾಗ್ಲೂ ಕೂಡ ಒಂದಿಷ್ಟು ಅವಾಂತರಗಳು ಹೊರ ಬಂದಿದ್ವು. ಇದರ ನಡುವೆಯೂ ಕೂಡ ಸುಪ್ರೀಂ ಕೋರ್ಟ್ ಕೂಡ ಎಲ್ಲೋ ಒಂದ್ ಕಡೆ ಚೀಮಾರಿ ಹಾಕದ ರೀತಿಯಲ್ಲಿ ಹೇಳಿತ್ತು. ಒಂದು ಜೈಲಿನಲ್ಲಿ ಕೂತ್ಕೊಂಡು ಫೋಟೋ ಶೂಟ್ ತರ ಫೋಟೋಗಳನ್ನ ತೆಗೆದು ಹೊರಗಡೆ ಹರಿಬಿಡೋದಿದೆಯಲ್ಲ, ಸೊ ಎಷ್ಟರ ಮಟ್ಟಿಗೆ ಅಧಿಕಾರಿಗಳು ಕೆಲಸವನ್ನ ಮಾಡ್ತಿದ್ದಾರೆ ಅಂತವ್ರ ವಿರುದ್ಧ ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಅಂತ. ಸೊ ಅದರ ನಡುವೆಯೂ ಕೂಡ ಅಧಿಕಾರಿಗಳಿಗೆ ಯಾವುದೇ ರೀತಿಯ ನ್ಯಾಯಾಲಯದ ಸೂಚನೆ ಮೇಲೂ ಇವರಿಗೆ ಒಂದು ರೀತಿಯ ಭಯ ಭಕ್ತಿ ಇಲ್ಲ ಅಂತ ಹೇಳಿದ್ರೆ, ಕೇವಲ ಹಣವನ್ನ ಮಾಡ್ಲಿಕ್ಕೆ ಯಾರನ್ನ ಬೇಕಾದ್ರೂ ಬಲಿ ಕೊಡ್ತಾರೆ, ದೇಶವನ್ನೇ ಬೇಕಾದ್ರೂ ಬಲಿ ಕೊಡ್ತಾರೆ, ಕ್ರಿಮಿನಲ್ಗಳ ಜೊತೆನೂ ಕೂಡ ಇವರು ಕೈ ಜೋಡಿಸ್ತಾರೆ ಅಂದ್ರೆ ನಿಜಕ್ಕೂ ದುರಂತ ಅಂತ ಹೇಳಬೇಕಾಗುತ್ತೆ. ಸಂತೋಷ್, ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.